ವರುಣ ದೇವನ ಅಬ್ಬರಕ್ಕೆ ದೇಶದ 3 ರಾಜ್ಯಗಳು ಈಗ ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗಿವೆ. ಮಹಾರಾಷ್ಟ್ರ, ಗುಜರಾತ್ ಹಾಗೂ ದೇವಭೂಮಿ ಉತ್ತರಾಖಂಡ್ನಲ್ಲಿ ಮಹಾಮಳೆ ಜಲಪ್ರಳಯವನ್ನೇ ಸೃಷ್ಟಿಸಿದೆ. ಅಲ್ಲಿನ ಸ್ಥಿತಿ ನೋಡಿದ್ರೆ ಎದೆ ಜಲ್ ಅನ್ನುತ್ತೆ. ಇತ್ತ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದ ದುರಂತದ ಒಂದೊಂದೇ ಕಹಿ ಸತ್ಯಗಳು ಹೊರಬೀಳ್ತಾ ಇವೆ. ಜಲಪ್ರಳಯ ಮತ್ತು ಭೂಕುಸಿತದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವರುಣ ದೇವನ ಅಬ್ಬರಕ್ಕೆ ಮುಳುಗಿದ 3 ರಾಜ್ಯಗಳು. ಮಹಾರಾಷ್ಟ್ರ, ಗುಜರಾತ್, ಉತ್ತರಾಖಂಡ್ನಲ್ಲಿ ಜಲಪ್ರಳಯ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಪ್ರಕೃತಿ ವಿಕೋಪದ ಅಟ್ಟಹಾಸ ಮುಂದುವರೆದಿದೆ. ಡೆಹ್ರಾಡೂನ್, ಹರಿದ್ವಾರ, ರುದ್ರಪ್ರಯಾಗ್ ಸೇರಿದಂತೆ 16 ಜಿಲ್ಲೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ನೋಡ್ತಾ ಇದ್ದಂತೆಯೇ ದೈತ್ಯ ಕಟ್ಟಡಗಳು, ಮನೆಗಳು ತರಶಾಹಿಯಾಗ್ತಾ ಇವೆ. ಇನ್ನು ಪ್ರಮುಖ ಹೆದ್ದಾರಿಗಳಲ್ಲಿ ಭಯಾನಕವಾಗಿ ಗುಡ್ಡಗಳು ಕುಸಿದು ಬೀಳ್ತಿದ್ದು, ಬರೋಬ್ಬರಿ 100ಕ್ಕೂ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಕಂಪ್ಲೀಟ್ ಬಂದ್ ಆಗಿವೆ. ಸಂಪರ್ಕ ಕಳೆದುಕೊಂಡು ಜನ ಪರದಾಡುವಂತಾಗಿದೆ. ಇತ್ತ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈನಲ್ಲಂತೂ ಮಳೆರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಪ್ರವಾಹದ ನೀರಿನ ರಭಸಕ್ಕೆ ಕಾರು, ಬೈಕ್ಗಳು ಕಾಗದದ ದೋಣಿಗಳಂತೆ ತೇಲಿ ಹೋಗ್ತಾ ಇವೆ. ಇದರ ನಡುವೆ ಪುಣೆಯಲ್ಲಿ ಹರಿದು ಬಂದ ಪ್ರವಾಹದ ನೀರಿನಲ್ಲಿ 100 ಗ್ಯಾಸ್ ಸಿಲಿಂಡರ್ಗಳು ನದಿಯಲ್ಲಿ ಕೊಚ್ಚಿ ಹೋಗುವಂತೆ ತೇಲಿ ಬಂದಿವೆ. ಆದರೆ ಆತಂಕದ ಸಂಗತಿ ಅಂದ್ರೆ ಈ ಸಿಲಿಂಡರ್ಗಳನ್ನ ಹಿಡಿಯಲು ಸ್ಥಳೀಯರು ತಮ್ಮ ಜೀವದ ಹಂಗು ತೊರೆದು ನೀರಿನಲ್ಲಿ ಪರದಾಡ್ತಾ ಇರುವ ದೃಶ್ಯ ಎಂತವರನ್ನ ಬೆಚ್ಚಿ ಬೀಳಿಸುವಂತಿದೆ. बघू शकता तुम्ही किती म्हणजे काका ही कोणती कंपनी आहे? हा पूर्ण नुकसान ಕಣ್ಣೀರಿನ ಕಥೆಗಳನ್ನ ಹೇಳ್ತಾ ಇವೆ ವಯನಾಡು ಭೂಕುಸಿತ. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ, ಮುಂದುವರಿದ ಶೋಧ ಕಾರ್ಯ. ಇನ್ನು ಕೇರಳದ ವಯನಾಡಿನ ಆ ಭೀಕರ ಭೂಕುಸಿತದ ದುರಂತ ನಡೆದು ದಿನಗಳು ಉರುಳ್ತಾ ಇದ್ರೂ ಅಲ್ಲಿನ ಕಹಿ ಸತ್ಯಗಳು ಮಾತ್ರ ಎದೆಯನ್ನ ಸೀಳುವಂತಿವೆ. ಕಲ್ಲು ಮಣ್ಣುಗಳ ರಾಶಿಯ ಅಡಿಯಲ್ಲಿ ಸಿಲುಕಿದ್ದವರನ್ನ ರಕ್ಷಿಸಲು ಸೇನಾಪಡೆ ಮತ್ತು ರಕ್ಷಣಾ ಸಿಬ್ಬಂದಿ ಹಗಲಿರುಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸದ್ಯ ಅಲ್ಲಿ ಸಿಗ್ತಾ ಇರುವುದು ಮಾತ್ರ ಹೆಣಗಳ ರಾಶಿ ಮತ್ತು ಕಣ್ಣೀರಿನ ಕಥೆಗಳು. ಭೂಕುಸಿತದ ಭೀಕರತೆಗೆ ಬಲಿಯಾದವರ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಬೆಟ್ಟ ಕರಗಿ ಬಂದ ಮಹಾ ದುರಂತದಲ್ಲಿ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದ 3 ಶವಗಳನ್ನ ಇವತ್ತು ರಕ್ಷಣಾ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಬಿಹಾರ್ ಮೂಲದ ಎಸ್ಕಲೇಟರ್ ಆಪರೇಟರ್ ಮೊಹಮ್ಮದ್ ಇಮ್ರಾನ್, ರಾಜಸ್ಥಾನ ಮೂಲದ ಸುರಂಗ ಮಾರ್ಗದ ಇಂಜಿನಿಯರ್ ರಾಹುಲ್ ಶರ್ಮಾ ಹಾಗೂ ಯುಪಿಯ ಸರ್ವೇಯರ್ ಅಜರುದ್ದೀನ್ ಹೊಟ್ಟೆಪಾಡಿಗಾಗಿ ಈ 3 ಬಂದಿದ್ದು ಇಂದು ಹೆಣವಾಗಿ ತಾಯ್ನಾಡಿಗೆ ಮರಳುವಂತಾಗಿದೆ. ಮಣ್ಣಿನ ರಾಶಿಯ ಅಡಿಯಲ್ಲಿ ಸಿಲುಕಿರುವ ಇನ್ನುಳಿದ ಇಬ್ಬರಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಸಿಬ್ಬಂದಿಯ ಹೋರಾಟ ಮುಂದುವರೆದಿದೆ. ಒಟ್ಟಿನಲ್ಲಿ ಪ್ರಕೃತಿಯ ಮುನಿಸಿಗೆ ಇಡೀ ದೇಶವೇ ನಡುಕಿ ಹೋಗಿದೆ. ವರುಣನ ಆರ್ಭಟ ನಿಲ್ಲದ ಹೊರತು ಈ ಜಲಕಂಟಕದಿಂದ ಮುಕ್ತಿ ಸಿಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.